ಖಮೇನಿ ಹತ್ಯೆ ಬೆನ್ನಲ್ಲೇ ಇನ್ನಷ್ಟು ಯುದ್ಧವನ್ನ ತೀವ್ರಗೊಳಿಸೋದಕ್ಕೆ ಇರಾನ್ ಸಜ್ಜಾಗ್ತಾ ಇದೆ. ಇಸ್ರೇಲ್ ಅಮೆರಿಕಾಗೆ ಇರಾನ್ ರಕ್ಷಣಾ ಸಚಿವಾಲಯದಿಂದ ಎಚ್ಚರಿಕೆಯನ್ನ ಕೊಡಲಾಗಿದೆ. ಇರಾನ್ ಬಹಳ ದೀರ್ಘಕಾಲದವರೆಗೂ ಯುದ್ಧಕ್ಕೆ ಸಿದ್ಧವಾಗಿದೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದೆ ಇಸ್ರೇಲ್ ಹಾಗೂ ಅಮೆರಿಕಾಗೆ. ಇರಾನ್ ಬಹಳ ದೀರ್ಘಕಾಲದವರೆಗೂ ಯುದ್ಧಕ್ಕೆ ಸಿದ್ಧವಾಗೇ ಇದೆ. ನಮ್ಮ ಅತ್ಯಂತ ಬಲಿಷ್ಠ ಶಸ್ತ್ರಾಸ್ತ್ರಗಳನ್ನ ಆರಂಭದಲ್ಲಿ ನಾವು ಬಳಕೆ ಮಾಡಿಲ್ಲ. ಬಲಿಷ್ಠ ಶಸ್ತ್ರಾಸ್ತ್ರಗಳ ಬಳಕೆ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್. ತಮ್ಮ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಬೆನ್ನಲ್ಲೇ ದಾಳಿಯನ್ನ ತೀವ್ರಗೊಳಿಸೋದಕ್ಕೆ ಇರಾನ್ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಅದರ ಎಕ್ಸಾಂಪಲ್ ಆಗಿ ರಡಾರ್ ವ್ಯವಸ್ಥೆಯನ್ನೇ ಧ್ವಂಸಗೊಳಿಸುವಂತಹ ಕೆಲಸವನ್ನು ಮಾಡಿದೆ ಇರಾನ್. ಅಮೆರಿಕದ ರಡಾರ್ ಸಿಸ್ಟಮ್ ಅನ್ನೇ ಧ್ವಂಸ ಮಾಡಿದೆ. ಇಸ್ರೇಲ್ ಅಮೆರಿಕಾಗೆ ಇರಾನ್ ರಕ್ಷಣಾ ಸಚಿವಾಲಯದಿಂದ ಎಚ್ಚರಿಕೆಯನ್ನ ಕೊಡಲಾಗಿದೆ. ಇರಾನ್ ಬಹಳ ದೀರ್ಘಕಾಲದವರೆಗೂ ಯುದ್ಧಕ್ಕೆ ಸಿದ್ಧ ಆಗಿದೆ ಅನ್ನುವಂತಹ ಸಂದೇಶ ರವಾನಿಸಿದೆ. ಯುಎಇ ಮೇಲೆ ಇರಾನ್ ಭೀಕರವಾದ ದಾಳಿಯನ್ನ ನಡೆಸಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಫಜರಾಹ ಪೋರ್ಟ್ ಮೇಲೆ ಅಟ್ಯಾಕ್ ಅನ್ನ ನಡೆಸಲಾಗಿದೆ ಇರಾನ್ನಿಂದ. ಪೋರ್ಟ್ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನ ಮಾಡಿದೆ. ಫಜರಾಹ ಪೋರ್ಟ್ ಮೇಲೆ ನಡೆದಿರುವಂತಹ ಅಟ್ಯಾಕ್ ಇದು. ಯುಎಇ ಮೇಲೆ ಇರಾನ್ ಭೀಕರವಾದ ದಾಳಿಯನ್ನ ನಡೆಸ್ತಾ ಇದೆ. ಮಧ್ಯಪ್ರಾಚ್ಯ ದೇಶಗಳ ಮೇಲೂ ಸಹ ಅಟ್ಯಾಕ್ ಅನ್ನ ಮಾಡ್ತಾ ಇದೆ ಇರಾನ್. ಯುಎಇ ಮೇಲೆ ಇರಾನ್ ಭೀಕರವಾದ ದಾಳಿಯನ್ನ ನಡೆಸಿದೆ. ಪೋರ್ಟ್ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನ ನಡೆಸಿದೆ. ಫಜರಾಹ ಪೋರ್ಟ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಫಜರಾಹ ಪೋರ್ಟ್ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನ ನಡೆಸಿರುವುದು. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇರಾನ್ ಅಟ್ಯಾಕ್ ಅನ್ನ ನಡೆಸ್ತಾ ಇದೆ. ಒಂದ್ ಕಡೆ ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಇರಾನ್ ಸಹ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ.